ತಗೊಳ್ಳಿ ಸರ್. ಸರ್, ನನಗನ್ಸುತ್ತೆ ಈ ಕೆಲಸ ಎಸ್ಕೇಪ್ ಆಗಿರೋ ಹುಡುಗರದೇ ಇರಬೇಕು. ಅವ್ರು ಸಿಕ್ಕಿದ್ರೆ ನಿಮ್ಮ ಮಗಳು ಸಿಗಬಹುದು. ಎಲ್ಲಾ ಸ್ಟೇಷನ್ಗೂ ಇನ್ಫಾರ್ಮೇಶನ್ ಕೊಡು. ಆ ಲಾಯರ್ ಸತ್ಯರಾಜ್ ಹುಡುಗರೆಲ್ಲ ಸೇರ್ಕೊಂಡು ಅವ್ರು ಹಂಗೆ ಆಟ ಆಡ್ತಿದ್ದಾರೆ. ಆ ಹುಡುಗರು ಎಲ್ಲೇ ಸಿಕ್ಕಿದ್ರು ಅವ್ರನ್ನ ಸುಮ್ಮನೆ ಬಿಡ್ಬೇಡ, ಹಿಡಿದು ಕೂತಾಕ್ಬಿಡು. ನೀನು ಅವರನ್ನ ಊತಕ್ಕೂ ಯೋಚನೆ ಬಿಟ್ಬಿಡು. ದುಡುಕಿ ಏನೇ ಮಾಡಿದ್ರು ಅದು ನಿನ್ನ ಹೆಸರಿಗೆ ಕಳಂಕ ಬರ್ತದೆ. ಕಾನೂನು ಒಳಗೆ ಮಾಡುವ ಕೆಲಸ ಅಲ್ಲ ಇದು, ಕಾನೂನು ಹೊರಗಡೆ ಮಾಡಬೇಕು. ಅದಕ್ಕೆ 4 ಜನ ಹುಡುಗರು ಬೇಕು. ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೇನೆ. ಅವರು ಅವರನ್ನ ಎಲ್ಲಿದ್ರು ಹುಡುಕಿ ತರ್ತಾರೆ. ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಆಹಾ, ನೀವ್ ಹೇಳಿದ್ಮೇಲೆ ಮುಗೀತು. ಆ ಪ್ರಯತ್ನನೂ ಆಗ್ಲಿ. ತಗೊಳ್ಳಿ. ಏಯ್, ಬನ್ನಿ ಇಲ್ಲಿ. ಈ ಫೋಟೋದಲ್ಲಿ ಇರುವ ಹುಡುಗರು ಎಲ್ಲೇ ಇದ್ರು ಹುಡುಕಿ ತನ್ನಿ. ಹೋಗಿ. ಬರ್ತೀವಿ ಸರ್. ಲಾಯರ್ ಸತ್ಯರಾಜ್. ಒಬ್ಬ ಲಾಯರ್ ಆಗಿ ನಿನ್ನಿಷ್ಟು ಮಗಳನ್ನ ಕಿಡ್ನಾಪ್ ಮಾಡೋದು ನ್ಯಾಯನಾ? ನಿಮ್ಮಪ್ಪ ಮಾಡಿರೋ ಅನ್ಯಾಯಕ್ಕೆ, ಅವನ ಕೆಟ್ಟ ಚರಿತ್ರೆಯನ್ನ ತಿಳಿಸೋದಕ್ಕೆ ಈ ಕಿಡ್ನಾಪ್ ನ್ಯಾಯನೇ. ನಿಮ್ಮಪ್ಪ ಒಬ್ಬ ಗೋಮುಖ ವ್ಯಾಘ್ರ. ಅವನ ಸ್ವಾರ್ಥಕ್ಕೋಸ್ಕರ ಯಾರ್ಯಾರನ್ನ ಕೊಲೆ ಮಾಡಿದ್ದಾನೆ ಗೊತ್ತಾ ನಿನ್ಗೆ? ಈಗ ನಾನೇನ್ ಮಾಡ್ಬೇಕು? ನಾನು ಹೇಳೋವರೆಗೂ ನೀನ್ ಇಲ್ಲೇ ಇರ್ಬೇಕು. ಯಾಕೆ ಸರ್ ಟೆನ್ಷನ್ ಮಾಡ್ಕತ್ತೀರಿ? ನಿಮ್ ದಾರಿಗೆ ಅಡ್ಡ ಬಂದವ್ರು ಯಾರೇ ಆಗಿದ್ರು ಜೀವನದಲ್ಲಿ ಒಂದು ಪಾಠ ಅಂತೂ ಕಲಿತಾರೆ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಸರ್. ಹಲೋ, ನಿಮ್ ಮಿನಿಸ್ಟ್ರು ಮದುವೆಯಿಂದ ಕೆಳಗಿಳಿತಾ ಇದ್ದಾರೆ. ಈ ಹೆಣ್ಮಗಳು ಶಾಖ ಮಾತ್ರ ಕೊಡ್ತಾಳೆ ಅನ್ಕೊಂಡಿದ್ದೆ. ಶಾಕು ಕೊಡ್ತಾಳಲ್ಲಪ್ಪ. ಅದೇನಾಯ್ತು ಅಂತ ಪಗಳೋ. ಯಾವುದೇ ಕಾರಣಕ್ಕೂ ಸೀಕ್ರೆಟ್ ಲೀಕ್ ಆಗಬಾರ್ದು. ಹೌದು ಸರ್. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಹೌದು. ಮಿಸ್ ಭವಾನಿ, ಮಂತ್ರಿಗಳ ಮಗಳು ಎಲ್ಲಿದ್ದಾಳೆ? ನಂಗೆ ಗೊತ್ತಿಲ್ಲ ಸರ್. ಹಾಗಿದ್ಮೇಲೆ ಪೇಪರ್ ಅಲ್ಲಿ ಹಾಕಿ ಪಬ್ಲಿಷ್ ಮಾಡಿದ್ರೆ? ಕಿಡ್ನಾಪ್ ಮಾಡಿದವರು ಫೋನ್ ಮಾಡಿ ಹೇಳಿದ್ರು. ಭಾಗ್ಯಶ್ರೀ ಇರೋ ಜಾಗ ಡೆಫಿನೆಟ್ ಆಗಿ ನಿಮ್ಗೆ ಗೊತ್ತು. ನೋ. ಪೊಲೀಸ್ ಟ್ರೀಟ್ಮೆಂಟ್ ಕೊಡೋವರೆಗೂ ನೀವು ಬಾಯಿ ಬಿಡಲ್ಲ. ಅದು ಖಂಡಿತ ನಿಮ್ ಕೆಲಸ ಸಾಧ್ಯ ಇಲ್ಲ. ವೈ ಡಿಸಿಪಿ, ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಪ್ರಕಾರ ಮಾನ್ಯ ವಿದ್ಯಾಶಂಕರ್ ಅವರು ತನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ ಅಂತ ಕಂಪ್ಲೇಂಟೇ ಕೊಟ್ಟಿಲ್ಲ. ಸೊ ಅನವಶ್ಯಕವಾಗಿ ಎನ್ಕ್ವೈರಿ ಮಾಡೋ ಬದಲು ಮರ್ಯಾದೆಯಿಂದ ಹೋಗೋದು ಒಳ್ಳೆಯದು. ಕಮನ್ ಭವನ್. ತುಂಬಾ ಓವರ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ. ಓವರ್ ಆಗಿ ಆಕ್ಟ್ ಮಾಡ್ತಿರೋದು ನೀವು. ಯು ಆರ್ ಮ್ಯಾನ್ ಹ್ಯಾಂಡ್ಲಿಂಗ್ ಅನ್ ಅಡ್ವೊಕೇಟ್. ಏನಂದ? ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ. ಆ ಕ್ರಿಮಿನಲ್ಗೋಸ್ಕರ ನೀವಿಬ್ರು ಯಾಕೆ ಹೊಡೆದಾಡ್ತೀರಾ? ಡಿಸಿಪಿ ಸಾಹೇಬ್ರೆ, ಪೊಲೀಸ್ ಆಕ್ಟ್ ಪ್ರಕಾರ ಕಂಪ್ಲೇಂಟ್ ತಗೊಂಡು ನನ್ನ ಅರೆಸ್ಟ್ ಮಾಡಿ. ದಟ್ಸ್ ಆಲ್. ಅಷ್ಟೇ ಅಲ್ಲ, ಆ ವಿದ್ಯಾಶಂಕರ್ ಮಗಳು ಸಿಗಬೇಕು ಅಂದ್ರೆ ನೀವಾ? KA05A8220 ಕೃಷ್ಣ. ನೆನ್ನೆ ಸೀಸ್ ಮಾಡಿದ್ದು. ಹೌದು, ಗಾಡಿನ. ನನ್ಗೆ ನೀವು ತುಂಬಾ ಹಿಡ್ಸಿದ್ದೀರಾ. ನಮ್ಮ ಅಪ್ಪನ ಮನ್ಸು ಗೆಲ್ಲೋ ಹಾಗೆ ಒಂದೊಳ್ಳೆ ಕೆಲಸ ಮಾಡಿ. ಅವ್ರ ಮನ್ಸು ನಾವು ತುಪ್ಪದಲ್ಲಿ ಮಾಡೋ ಸ್ವೀಟ್ಸ್ ಇದ್ದ ಹಾಗೆ ಬೇಗ ಕರ್ಗ ಹೋಗುತ್ತೆ. ನಾನು ನಿಮ್ಮವಳಾಗ್ತೀನಿ, ಗಾಡಿನೂ ನಮ್ದಾಗುತ್ತೆ. ನಮ್ಗೆ ಗಾಡಿ ಸೀಸ್ ಮಾಡೋ ಕೆಲ್ಸನೂ ತಪ್ಪ ಹೋಗುತ್ತೆ. ನೀ ಇಷ್ಟೇ ಹೇಳಿದ್ಮೇಲೆ ಮುಗೀತು ಡಾರ್ಲಿಂಗ್. ಇನ್ನೊಂದ್ಸಲ ಹೇಳಿ. ಏನಂತ? ಡಾರ್ಲಿಂಗ್ ಅಂತ. ಡಾರ್ಲಿಂಗ್. ಇನ್ನೂ ಒಂದ್ಸಲ ಹೇಳಿ, ಡಾರ್ಲಿಂಗ್ ಅಂತ. ಡಾರ್ಲಿಂಗ್. ಹೌ ಸ್ವೀಟ್. ಬಾಸನ್ ಎಷ್ಟು ಸ್ವೀಟ್ ಆಗಿದೆ. ದಿನ ನಮ್ಮಪ್ಪ ಪಕ್ಕದ ರೋಡಲ್ಲಿ ಜಾಗಿಂಗ್ ಬರ್ತಾರೆ. ಹೇಗಾದ್ರೂ ಮಾಡಿ ಸೀಸ್ ಮಾಡ್ಬಿಡಿ. ಬರ್ಲಾ? ಬಾಯ್ 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 ಬಾಯ್. ಅಮ್ಮ, ಈ ಐಡಿಯಾ ಏನಾದ್ರೂ ಸಕ್ಸಸ್ ಮಾಡಮ್ಮ. ತಾಯಿ. ಹಲೋ ಬರೀ ಭಾಗ್ಯ, ಏನಾಯ್ತಮ್ಮ? ಎಲ್ಲಿದ್ಯಾ? 4 ಜನದಿಂದ ತಪ್ಪಿಸ್ಕೊಂಡು ಫೋನ್ ಮಾಡ್ತಾ ಇದ್ದೀನಿ ಡ್ಯಾಡಿ.
ನನ್ನ ಕಿಡ್ನಾಪ್ ಮಾಡಿದವರು ನಿಮ್ಮ ಹತ್ರನೂ ಬಂದೇ ಬರ್ತಾರೆ ಡ್ಯಾಡಿ. ಅವರು ನಿಮ್ಮನ್ನು ಕೊಲ್ಲಕ್ ಬರ್ತಾ ಇದ್ದಾರೆ ಡ್ಯಾಡಿ. ಈಗ್ಲೇ ಡ್ಯಾಡಿ. ಅವರು ಹ್ಯೂಮನ್ ಬಾಂಬ್ ಕಟ್ಕೊಂಡು ಬರ್ತಾ ಇದ್ದಾರೆ ಡ್ಯಾಡಿ. ಏನಂದ್ರೆ ನೀನ್ ಎಲ್ಲಿದ್ದೀಮ್ಮ? ಹಲೋ ಹಲೋ ಗಾಡ್ ಗಾಡ್ ಶೂಟ್ ಸರ್ ಎಂತ ಕೆಲಸ ಮಾಡ್ಬಿಡ್ರಿ ಸರ್. ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಬೇಕು ಅಂತ ಬಂದಿದೆ ಸರ್. ಹುಚ್ಚ ಬಾಯಿ, ನೀನು ಸ್ವಲ್ಪ ಹೊತ್ತಾಗಿದ್ರೆ ಇವ್ ನನ್ ಕೊಲ್ತಾ ಇದ್ದ. ಅದೇ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಹಲೋ, ಹೇಗಿದೆ ಗೇಮು? ನಮ್ಮ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಬಂದವನ್ನ ನಿನ್ನ ಕೈಯಾರೆ ಸಹಾಯ ಮಾಡಿದ್ವಿ. ಬರ್ತಾ ಇದ್ದೇನೆ, ಸೀಸ್ ಮಾಡ್ಬಿಡ್ಬೇಕು. ಮೇಡಮ್ ನೀವು? ನನ್ನ ಕಿಡ್ನಾಪ್ ಮಾಡಿದವ್ರೆ ನನ್ನ ಕೈಕಾಲು ಕಟ್ಟಿ ಇಲ್ಲಿ ಬಿಟ್ಟು ಹೋದ್ರು ಸರ್. ನನಗೆ ಗೊತ್ತಿತ್ತು ಇದು ಹೀಗೆ ಆಗತ್ತೆ ಅಂತ, ನಂಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಮಗಳು ಜೀವಂತವಾಗಿ ನಮ್ಮ ಮನೆಗೆ ಬಂದಲ್ಲ, ನನಗಷ್ಟೇ ಸಾಕು. ನಿಮ್ಮಿಂದ ನಿಮ್ ಮಗಳಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ತಲೆ ತಗ್ಸೋ ಹಾಗಾಯ್ತು. ನಿಮ್ಮನ್ನ ಮುಂದೆ ಇಟ್ಕೊಂಡು ಆ ಹುಡುಗರು ಎಸ್ಕೇಪ್ ಆದ್ರು. ಒಟ್ಟಿನಲ್ಲಿ 90% ನಿಮ್ಮ ಪಾಲಿಟಿಕ್ಸ್ ಇಂದ ಆದ ಅನಾಹುತಕ್ಕೆ ಪೊಲೀಸವ್ರನ್ನ ಬಲಿ ಕೊಡ್ತಾ ಇದ್ದೀರಾ ನೀವು. ನೋಡು DCP ಸಾಹೇಬ, ಪೊಲೀಸ್ ಮತ್ತು ಪೊಲಿಟಿಷಿಯನ್ಸ್ ಬಾಮೈಕ್ಲಿದ್ದಂಗೆ. ನಮ್ಮಕ್ಕನ್ನ ನಾವು ಈ ಕಾಕಿ ಕೋಟ್ ಮದುವೆ ಮಾಡ್ತೀವಿ, ನಿಮ್ಮಕ್ಕನ್ನ ನೀವು ಈ ಕಾಗಿ ಕೋಟ್ ಮದುವೆ ಮಾಡ್ತೀರಿ ಅಂತ ತಿಳ್ಕೋಬೇಕು. ನೋಡಿ, ಈಗ ನನ್ನ ಪ್ರಾಣ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಲಿದೆ. ನನ್ನ ಕೊಲ್ಲೋಕಂತಾನೆ ಆ ಹುಡುಗರು ತಪ್ಪಿಸ್ಕೊಂಡಿರೋದು. ಮೊದ್ಲು ಅವ್ರನ್ನ ಪತ್ತೆ ಹಚ್ಚಿ ಜೈಲ್ಗೆ ಹಾಕ್ರಿ. ಹಾಗೆ ಲಾಯರ್ ಸತ್ಯರಾದ್ಮೇಲೆ ಒಂದ್ ಕಣ್ಣಿಡಿ. ಇರ್ತೀನಿ, ಆದ್ರೆ ಅವ್ರ ಮೇಲಲ್ಲ. ಆ ಹುಡುಗರು ತಪ್ಪಿಸ್ಕೊಂಡಿದ್ದು ಒಳ್ಳೇದೇ ಆಯ್ತು. ನಾನ್ CM ಆಗಕ್ಕೆ ಅನುಕೂಲ ಆಯ್ತು. ಈಗ ಏನ್ರಿ ಮಾಡ್ತೀರಾ? ಆ CM ನ ಹೇಗ್ ಮುಗಿಸ್ತೀರಾ? ಹಲೋ, ಆ ಲಾಯರ್ ಅಡ್ಡ ಬರ್ದೆ ಹೋಗಿದ್ರೆ ಆ CM ಫಿನಿಶ್ ಆಗಿ ಹೋಗ್ತಿದ್ದ. ನನ್ನ ಮಗ ಸಿರೇಶನ್ ತರ ಎಕ್ಕೆ ಕಿಡಿತವನೆ. ಕೊಡಿಲಿ. ತಗೊಳಪ್ಪ. ಮುಂದೇನ್ ಮಾಡೋದು ಅಂತ ನೀವೇ ಹೇಳ್ರಿ. ಡೋಂಟ್ ವರಿ, ಹಾಸ್ಪಿಟಲ್ ತಗ ಕರ್ಕೊಂಡು ಹೋಗಿ. ಆ CM ನ ನಾನ್ ಫಿನಿಶ್ ಮಾಡ್ತೀನಿ. ಅದ್ ಹೆಂಗ್ರಿ ಸಾಯಿಸ್ತೀರಾ? ಅಡಿಯಿಂದ ಮುಡಿವರೆಗೂ ಚೆಕ್ಕಿಂಗ್ ಇದೆ, ಏನ್ ಮಾಡ್ತೀರಾ? ನಾನು ಯಾರು? DCP ಬಲರಾಮ್ ಅಲ್ವಾ? ನಾನೇನ್ ಬರ್ತೀನಿ ಸರ್. I'm sorry, sir. He's no more.
ಮೈ ಗಾಡ್, ಇಲ್ಲೇ ಇದ್ದಾನ? ಹಲೋ. ನಾವು ಇವರು ನನ್ನ ಸ್ನೇಹಿತರು ಸತ್ಯರಾಜ್ ಅಂತ. ಈ ಟ್ಯಾಬ್ಲೆಟ್ಸ್ನ ದಿನಕ್ಕೆ 2 ಸಲ ಕೊಡಿ, ತೊಂದರೆ ಏನೂ ಇಲ್ಲ. ಅಂದಾಗೆ ಶಾನಲ್ಲಿ ಅವನು ಸ್ಕೂಲ್ಗೆ ಹೋಗಿದ್ದಾನೆ. ತಿನ್ನೋ ಇದು, ಬೇಡ ನಂಗೆ, ತಿನ್ನೋ. ಬೇಡ. ಆ ಹುಡುಗನ್ಗೆ ಏನಾಗಿದೆ? ಅವತ್ತು ಎಸ್ಕೇಪ್ ಆಗಿ ಬಂದಾಗ್ಲಿಂದ ನಮ್ಮ ನೋಡಿದ್ರೆ ಹೆದರ್ಕೋತಾನೆ. ಇವತ್ತು ಇದ್ದಕ್ಕಿದ್ದಾಗೆ ಮೂರ್ಛೆ ಹೋಗಿದ್ದಾನೆ. DCP ಡಾಕ್ಟರ್ ಜೊತೆ ಬಂದಾಗ ಟೈಮ್ ಎಷ್ಟಾಗಿತ್ತು? ಸುಮಾರು 2 ಗಂಟೆ 10 ನಿಮಿಷ ಆಗಿತ್ತು. ಯಾಕೆ ಸರ್, ಏನಾಯ್ತು? ಚೀಫ್ ಮಿನಿಸ್ಟರ್ ಕೊಲೆ ಆಗಿದೆ. CM ನ ಸಾಯಿಸಿದ್ ಯಾರು ಸರ್? ಬಲರಾಮ್, DCP. ಆಗಿದ್ಮೇಲೆ ಆ ವಿದ್ಯಾಶಂಕರ್ ನಮ್ಮೇಲೆ ಆರೋಪ ಹೊರಿಸಿದ್ದು? ಆ ವಿದ್ಯಾಶಂಕರ್ ಮುಖ್ಯಮಂತ್ರಿನ ಕೊಲೆ ಮಾಡೋ ಚಕ್ರವ್ಯೂಹನ ಮೊದಲೇ ರಚಿಸಿದ್ದ. ಒಂದ್ ವೇಳೆ ಆ ಸಮಾರಂಭದಲ್ಲಿ CM ಗುಂಡಿಗೆ ಬಲಿಯಾಗಿದ್ರೆ ಆ ಕೊಲೆ ಆಪಾದನೆನ ಎಸ್ಕೇಪ್ ಆಗಿರೋ ನಿಮ್ಮೇಲೆ ಹೊರಿಸೋ ಇಂಟೆನ್ಷನ್ ಒಂದಾಗಿತ್ತು. ಬೈ ದ ವೇ, ನಿಮ್ಮನ್ನ ಎಸ್ಕೇಪ್ ಮಾಡಿಸಿದ್ ನಾನು ಅಂತ ಬಲರಾಮ ಗೊತ್ತಾಗಿದ್ಯಾ? ಗೊತ್ತಾಗಿದೆ ಸರ್. ಡೈರಿ ವಿಷಯ ಏನಾರು ಹೇಳದ್ನಾ? ನನ್ನ ಇಂಟೆನ್ಷನ್ ಸಕ್ಸಸ್ ಆಗೋವರೆಗೂ ನಾನೇನು ಹೇಳಲ್ಲ ಅಂದ ಸರ್. ದಟ್ಸ್ ಓಕೆ, ನೀವು ಧೈರ್ಯವಾಗಿರಿ, ನಾನಿದ್ದೀನಿ.